ಮೈಗ್ರೇನ್ ಸಮಸ್ಯೆ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಒಂದು ವ್ಯಾಧಿ. ಈ ವ್ಯಾಧಿಗೆ ವಾತದ ವಿಕಾರನೂ ಕೂಡ ಕಾರಣ. ಅದರಿಂದ ಶರೀರದಲ್ಲಿ ನೋವುಗಳು ಇಸ್ಕೊಳ್ತದೆ ಅಥವಾ ಒಂದೊಂದು ಕಡೆಗೇನೆ ಶರೀರದಲ್ಲಿ ಆ ಒಂದು ಇರಿಟೇಷನ್ ಶುರುವಾಗುತ್ತೆ. ಅಜೀರ್ಣ ಮಲಬದ್ಧತೆ ಕಾರಣ ಏನು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಪದ್ಧತಿ ಸರಿಯಾಗಿರೋದಿಲ್ಲ. ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿನ್ನೋದು, ಮೊಬೈಲ್ ಜಾಸ್ತಿ ನೋಡೋದು ಸರಿಪಡಿಸ್ಕೋಬೇಕು. ಅದನ್ನ ಸರಿಪಡಿಸ್ಕೊಳ್ತಿದ್ರೆ ತಪ್ಪೇನು ಮಾಡ್ತಾ ಇದ್ದು ಅದನ್ನ ಸರಿಪಡಿಸ್ಕೊಂಡ್ರೆ ಮಾತ್ರ ಸಮಸ್ಯೆಗೆ ಮೂಲವಾಗಿ ಪರಿಹಾರ ಕಂಡುಕೊಳ್ಬಹುದು. ಆಗಿಲ್ಲ ಅಂದ್ರೆ ಶರೀರದಲ್ಲಿ ಆವರಣ ದೋಷಗಳು ಹೆಚ್ಚಾಗಿರುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಈ ಮೈಗ್ರೇನ್ ಸಮಸ್ಯೆ, ಈ ಸಮಸ್ಯೆಗೆ ಕಾರಣ, ಲಕ್ಷಣ, ಪರಿಹಾರವನ್ನು ನೋಡೋಣ. ಮೈಗ್ರೇನ್ ಸಮಸ್ಯೆ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಒಂದು ವ್ಯಾಧಿ. ಈ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಈ ವ್ಯಾಧಿಗೆ ವಾತದ ವಿಕಾರನೂ ಕೂಡ ಕಾರಣ. ಎಲ್ಲೇ ಪೇನ್ ಬರ್ಬೇಕಂದ್ರೆ ವಾತ ಕಾರಣ. ಆದರೆ ಹೆಚ್ಚಾಗಿ ಪಿತ್ತಜನ್ಯವಾಗಿ ವಾತ ವಿಕಾರದಿಂದ ಬರ್ತಕ್ಕಂಥ ಕಾಯಿಲೆ. ಪಿತ್ತ ವೃದ್ಧಿಯಾಗಿ ವಾತ ಹೆಚ್ಚಿಗೆ ಆಗುತ್ತೆ. ಅದರಿಂದ ಶರೀರದಲ್ಲಿ ನೋವುಗಳು, ಶರೀರದ ನರನಾಡಿಗಳ ಒತ್ತಡಗಳು ಉಂಟಾಗಿ ಮೈಗ್ರೇನ್ ಬರ್ತದೆ. ಹೀಗೆ ಈ ಸಮಸ್ಯೆ ಬಂದಾಗ ಮುಖ್ಯವಾಗಿ ಅಲ್ಲಿ ಏನಾಗ್ತಾ ಇರ್ತದೆ ಅಂದರೆ ಮೆದುಳಿನ ನರನಾಡಿಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗ್ತಾ ಇರೋದಿಲ್ಲ. ಹಾಗೆಯೇ ಅಲ್ಲಿ ಟಾಕ್ಸಿನ್ ಜಮಾ ಆಗಿರ್ತದೆ. ಪಿತ್ತದ ಒಂದು ಆವರಣಗಳು ಬ್ಲಾಕ್ ಆಗಿರ್ತವೆ. ಅಲ್ಲಿ ನರನಾಡಿಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ನಾಡಿಗಳು, ಇಲ್ಲೆಲ್ಲ ಆಪ್ಟಿಕ್ ನರ್ವ್ ಸಿಸ್ಟಮ್ ಅಂತ ಇರ್ತವೆ. ಅಲ್ಲೆಲ್ಲವೂ ಕೂಡ ಪಿತ್ತ ಸ್ಟೋರೇಜ್ ಆಗಿ 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 ಹೆವಿನೆಸ್, ಭಾರ. ಅದರಿಂದ ಪಿತ್ತ ಏನು ಮಾಡ್ತದೆ, ಒಂಥರ ಮುಳ್ಳು ಚುಚ್ದಂಗೆ ಆಗ್ತಾ ಇರ್ತದೆ. ಅದು ತಲೆಯನ್ನೆಲ್ಲ ಆವರಿಸ್ಕೊಳ್ತದೆ ಅಥವಾ ಒಂದೊಂದು ಕಡೆಗೇನೆ ಶರೀರದಲ್ಲಿ ಆ ಒಂದು ಇರಿಟೇಷನ್ ಶುರುವಾಗುತ್ತೆ. ಅದಕ್ಕೆ ಮೈಗ್ರೇನ್ ಅಂತ ಹೇಳ್ತಾರೆ. ಇಂತಹ ಸಮಸ್ಯೆಗೆ ಮೂಲ ಕಾರಣ ಅಂದರೆ ಅಜೀರ್ಣ ಮತ್ತು ಮಲಬದ್ಧತೆ ಅಂತ ಆಯುರ್ವೇದದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಅದಕ್ಕೆ ಅದನ್ನು ಸರಿಪಡಿಸ್ಕೊಳ್ಳೇಬೇಕು. ಮೊದಲು ಅಜೀರ್ಣ ಮಲಬದ್ಧತೆ ಕಾರಣ ಏನು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಪದ್ಧತಿ ಸರಿಯಾಗಿರೋದಿಲ್ಲ. ಫಾಸ್ಟ್ ಫುಡ್ಡು, ಜಂಕ್ ಫುಡ್ ಎಲ್ಲ ತಿನ್ನೋದು, ದುಶ್ಚಟಗಳನ್ನ ಮಾಡೋದು, ಲೇಟಾಗಿ ರಾತ್ರಿ ಮಲ್ಕೊಳ್ಳೋದು, ಕಂಪ್ಯೂಟರ್ ಜಾಸ್ತಿ ನೋಡೋದು, ಮೊಬೈಲ್ ಜಾಸ್ತಿ ನೋಡೋದು, ಇಂತಹ ಒಂದು ದುಷ್ಟ ಕೆಟ್ಟ ಜೀವನ ಪದ್ಧತಿಯಿಂದ, ಕೆಟ್ಟ ಆಹಾರ ಪದ್ಧತಿಯಿಂದ ನಮ್ಮ ಶರೀರದಲ್ಲಿ ಇಂತಹ ಸಮಸ್ಯೆಗಳು ಹುಟ್ಟುಕೊಳ್ತವೆ. ಅದನ್ನು ಸರಿಪಡಿಸ್ಕೋಬೇಕು. ಅದನ್ನು ಸರಿಪಡಿಸ್ಕೊಳ್ತಿದ್ರೆ ನೀವು ಬರೀ ಮಾತ್ರೆ ತಿಂದು 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 ನಿಮ್ಮ ಕಿಡ್ನಿ ಫೇಲ್ ಆಗ್ತದೆ ಹೊರತು ನಿಮಗೆ ಮೈಗ್ರೇನ್ ವಾಸಿ ಆಗೋದಿಲ್ಲ. ಅದಕ್ಕೆ ತಪ್ಪೇನು ಮಾಡ್ತಾ ಇದ್ದು ಅದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ಸಮಸ್ಯೆಗೆ ಮೂಲವಾಗಿ ಪರಿಹಾರ ಕಂಡುಕೊಳ್ಬೋದು. ಇಲ್ಲ ಅಂದರೆ ಕಷ್ಟ ಇದೆ. ಇದನ್ನು ತಿಳ್ಕೊಳ್ಳಿ. ಆಮೇಲೆ ಒಂದು ಕಷಾಯ ಏನು ಮಾಡಬೇಕು, ಈ ಸೀಬೆ ಎಲೆ ಅಂತ ಕರೀತಾರಲ್ಲ, ಪೇರು ಎಲೆ ಅಂತ ಹೇಳ್ತಾರೆ. ಬೆಂಗಳೂರು ಭಾಗದಲ್ಲಿ ಸೀಬೆ ಹಣ್ಣು, ಚೇಪೆ ಹಣ್ಣು ಅಂತ ಹೇಳ್ತಾರೆ. ಆ ಗಿಡದ ಎಲೆ ಒಂದು ಹಿಡಿ 1 ಲೀಟರ್ ನೀರಿನಲ್ಲಿ ಕುದಿಸ್ಬೇಕು. ಅದು ಕುದ್ದು 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 200 ml ಗಳಿಬೇಕು. ಆ 200 ml ಮಧ್ಯಾಹ್ನ 12 ಗಂಟೆ ಕುಡಿಬೇಕು. ಆಮೇಲೆ ಅದೇನು ಕುದಿಸಿರ್ತಿರಲ್ಲ ನೀರನ್ನೇ ಮೂಗಲ್ಲಿ 1-2 ತೊಟ್ಟು ಹಾಕೊಳ್ಳೋದು. ಇದು ಮಧ್ಯಾಹ್ನ ಮಾಡೋದೈತಿ. ಇನ್ನು ಬೆಳಗ್ಗೆ ಏನು ಮಾಡ್ಬೇಕಂದ್ರೆ ತುಂಬೆ ಎಲೆ ಅದರ ರಸವನ್ನು ಜಜ್ಜಿ ಎಡಗಡೆ ನೋವು ಬರ್ತದ್ರೆ ಬಲ ಮೂಗಿನಲ್ಲಿ 8 ಹನಿ ಹಾಕಬೇಕು. ಬಲಗಡೆ ತಲೆನೋವು ಬರ್ತದೆ ಎಡ ಮೂಗಿನಲ್ಲಿ 1 8 ಹನಿ ಹಾಕಬೇಕು. ಬೆಳಗ್ಗೆ 5:30-6 ಗಂಟೆ ಒಳಗೆ ತುಂಬೆ ಎಲೆಯ ರಸ ಇದನ್ನು ಹಾಕಬೇಕು. ಮಧ್ಯಾಹ್ನ ಈ ಸೀಬೆಯ ಎಲೆಯ ಕಷಾಯ ಹಾಕಿ ಕುಡಿದು ಮತ್ತು ಅದನ್ನು ಅದೇ ಕುದ್ದಿದ ನೀರನ್ನು ಮತ್ತು ಮಧ್ಯಾಹ್ನ 1-2 ಹನಿ ಹಾಕೊಳ್ಳೋದು. ಇದಿಷ್ಟು ಮಾಡಿ ಖಂಡಿತವಾಗಿಯೂ ಮೈಗ್ರೇನ್ ಕೇವಲ 1 ವಾರ, ಹೆಚ್ಚಂದರೆ 21 ದಿನದಲ್ಲಿ ಗುಣ ಆಗುತ್ತೆ. ಆಗಿಲ್ಲ ಅಂದರೆ ಶರೀರದಲ್ಲಿ ಆವರಣ ದೋಷಗಳು ಹೆಚ್ಚಾಗಿರ್ತವೆ, ಶ್ರೋತಸ್ಸುಗಳು ಸಂಪೂರ್ಣವಾಗಿ ಬ್ಲಾಕ್ ಆಗಿರ್ತವೆ. ಅಂಥದಕ್ಕೆ ಪಂಚಕರ್ಮದಲ್ಲಿ ನಸ್ಯ ಚಿಕಿತ್ಸೆ, ಶಿರೋಧಾರ ಚಿಕಿತ್ಸೆ, ವಮನ ಚಿಕಿತ್ಸೆ, ಮುಖ್ಯವಾಗಿ ಊರ್ಧ್ವಾಂಗಗಳ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ವಮನ ಹೇಳ್ತಾರೆ. ಊರ್ಧ್ವಾಂಗಗಳು ಅಂದರೆ ಎದೆ ಮೇಲ್ಭಾಗದ ಎಲ್ಲ ಅಂಗಾಂಗಗಳಿಗೆ ಏನೇ ಸಮಸ್ಯೆ ಬಂದರೂ ವಮನದಿಂದ ಅದನ್ನು ನಾವು ದೋಷವನ್ನು ಬ್ಯಾಲೆನ್ಸ್ ಮಾಡಿ ಆ ಸಮಸ್ಯೆಗಳನ್ನು ಸರಿಪಡಿಸಬಹುದು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತೆ. ಅದಕ್ಕೆ ತಲೆನೂ ಮೇಲೆ ಇದೆ ಅಲ್ವ, ಊರ್ಧ್ವಾಂಗದಲ್ಲೇ ಬರುತ್ತೆ. ವಮನ ಚಿಕಿತ್ಸೆಯನ್ನು ಮಾಡಿ ಮೈಗ್ರೇನನ್ನು ಗುಣಪಡಿಸಬಹುದು. ಮೊದಲು ಈ ಮನೆ ಮದ್ದನ್ನು ಮಾಡ್ಕೊಳ್ಳಿ. 99% ಜನರಿಗೆ ಇದರಲ್ಲೇ ಸರಿಯಾಗಿಬಿಡ್ತದೆ. ಇನ್ನು ಒಬ್ಬರು ಯಾರೋ ಉಳ್ಕೊಂಡ್ರೆ ಅವ್ರ ಮುಂದೆ ಈ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಆದಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ
ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ, ಫೇಸ್ಬುಕ್ನಲ್ಲಿ ಪೇಜ್ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ. ತಮ್ಮ ಅಭಿಮಾನ, ತಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ. ಕರ್ನಾಟಕದಲ್ಲಿ 1 ಮಿಲಿಯನ್ಗೂ ಅಧಿಕವಾಗಿ ನಮ್ಮ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಬೆಂಬಲಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ.